केसीएन में आपका स्वागत है। मैं किंग हमीद। ನಮ್ಮ ಕಾರ್ಯಕರ್ತರು ಎದ್ದು ಹಿಂಗೆ ಹೋಗ್ಬಿಟ್ರೆ ತೊಂದರೆ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕೆಪಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರ ಒಂದು ಆದೇಶದ ಮೇರೆಗೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ವಿಭಾಗವೊಂದು ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಈ ವಿಭಾಗವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಮುಂಚಿತವಾಗಿ ಅಸಂಘಟಿತ ಕಾರ್ಮಿಕ ವರ್ಗದಲ್ಲಿ 144 ವರ್ಗ ಬರುತ್ತೆ. ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಫಸ್ಟ್ ವರ್ಗ ಇರತಕ್ಕಂಥದ್ದು ಅಂದ್ರೆ ಅದು ಬೀದಿ ಬದಿ ವ್ಯಾಪಾರಿ ವಿಭಾಗ, ಜನಸಂಖ್ಯೆ ಇರತಕ್ಕಂಥದ್ದು. ರಾಹುಲ್ ಗಾಂಧೀಜಿಯವರು 2004ರಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕಷ್ಟವನ್ನ ಪರಿಪಾಲಿಸಿ ದಿಲ್ಲಿ ಮತ್ತು ಅನೇಕ ಕಡೆಯಲ್ಲಿ ಆ ಬೀದಿ ಬದಿ ವ್ಯಾಪಾರದ ಕಷ್ಟವನ್ನ ಯಾವ ರೀತಿ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನ ಹೇಳಿ ಅದನ್ನ ರಾಹುಲ್ ಗಾಂಧಿಯವರು ಜನವರಿ 20ನೇ ತಾರೀಕಲ್ಲಿ ಒಂದು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಯಾರು ಸಹಿತ ನಮ್ಮನ್ನು ಗುರುತಿಸುತ್ತಿಲ್ಲ. ಆದ್ರೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಡಿ.ಕೆ. ಶಿವಕುಮಾರ್ ಜಿ ಅವರು ಅಧ್ಯಕ್ಷರು ಒಂದು ವಿಭಾಗವನ್ನ ಮಾಡಬೇಕು ಅಂತ ಹೇಳಿ ಒಂದು ಪ್ರಾರಂಭ ಮಾಡಿದರು. ಅದಕ್ಕೆ ಮುಂಚಿತವಾಗಿ ರಾಹುಲ್ ಗಾಂಧೀಜಿಯವರು ನಾನೊಬ್ಬ ಅಸಂಘಟಿತ ಕಾರ್ಮಿಕ ವರ್ಗದಲ್ಲಿ ಇರ್ತಕ್ಕಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಒಬ್ಬ ಗಾಂಧಿನಗರದಲ್ಲಿ ಮೆಜೆಸ್ಟಿಕ್ ಅಂದ್ರೆ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿದೆ, ಉಪ್ಪರ್ಪೇಟೆ ಪೊಲೀಸ್ ವಧೆ ತಿಂದು ನಾನು ಒಬ್ಬ ಬೀದಿ ಬದಿ ವ್ಯಾಪಾರಿಯಾಗಿ ವ್ಯಾಪಾರ ಮಾಡ್ಕೊಂಡು ಬಂದನು. ಸುಮಾರು ಬೆಂಗಳೂರು ನಗರದಲ್ಲಿ 40-50 ಸಂಘಟನೆ ಕಟ್ಟಿ, ಅದಾದ ಮೇಲೆ ಬೃಹತ್ ಬೆಂಗಳೂರು ಬೀದಿ ಬದಿ ವ್ಯಾಪಾರಿ ಸಂಘಟನೆ ಕಟ್ಟಿ, ಅದಾದ ಮೇಲೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆ ಕಟ್ಟಿ, ಅದಾದ ಮೇಲೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗಕ್ಕೆ ನನ್ನನ್ನು ಗುರುತಿಸಿ ರಾಹುಲ್ ಗಾಂಧೀಜಿಯವರು ಮತ್ತು ಡಿ.ಕೆ. ಶಿವಕುಮಾರ್ ನನ್ನ ಗುರುತಿಸಿ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸಂಘಟನೆ 1,80,000 ಜನ ನಮ್ಮ ಸಂಘಟನೆ ಇರ್ತಕ್ಕಂಥದ್ದು. ಸುಮ್ಮನೆ ಯಾರೋ ಒಂದು ಪೋಸ್ಟ್ ಕೊಟ್ಬಿಡ್ತಾರೆ, ಹುದ್ದೆ ತಗೊಳ್ಳೋ ದೊಡ್ಡ ವಿಷಯ ಅಲ್ಲ. ಕಾಂಗ್ರೆಸ್ ಪಕ್ಷವನ್ನ ನಾವು ಬಲಪಡಿಸಬೇಕು, ಸಂಘಟನೆಯನ್ನ ಬಲಪಡಿಸಬೇಕು. ಅವಾಗಲೇ ನಾವು ಲೀಡರ್ ತನಕ್ಕೆ ಒಂದು ಬೆಲೆ ಆಗಿರ್ತಕ್ಕಂಥದ್ದು. ಇವತ್ತು ಯಾಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಕೆಲವು ಜನಕ್ಕೆ ಇಲ್ಲಿ ನಮ್ಮ ಜನಸಂಖ್ಯೆ ತಾಳ್ಮೆ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳು ಅವ್ರನ್ನ ಚೇರ್ ಮೇಲೆ ಕುಣಿಸ್ಬೇಕಾದ್ರೆ ಒಂದು ಗಮ್ ಹಾಕಿ ಕುಣಿಸ್ಬೇಕಾಗತ್ತೆ. ಯಾಕೆಂದ್ರೆ ಬೀದಿ ಬದಿ ವ್ಯಾಪಾರಿಯಲ್ಲಿ ಜಾತಿ ಇಲ್ಲ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವ ಜಾತಿ ಇಲ್ಲ. ಒಕ್ಕಲಿಗ, ಲಿಂಗಾಯಿತರು, ST, ಅಲ್ಪಸಂಖ್ಯಾತರಲ್ಲ, ನಾವೆಲ್ಲ ಜಾತಿ ಬೀದಿ ಬದಿ ವ್ಯಾಪಾರಿಗಳ ಜಾತಿ. ಇವತ್ತು ನಾನು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಬಂದಾಗ ಗಾಂಜಾ ಪಿಟ್ ಮಾಡಿ ಒಳಗಡೆ ಹಾಕಿದ್ರು, ಕೇಸ್ಗಳು ಹೊರಗೆ ಹಾಕಿದ್ರು ಉಪ್ಪರ್ಪೇಟೆ ಪೊಲೀಸ್ನವರು. ನಾನು ಬಗ್ಲಿಲ್ಲ, ಜಗ್ಲಿಲ್ಲ. ಇವತ್ತು ಕೇಸು ನನ್ನ ಮೇಲೆ ಎಷ್ಟೋ ಬಿದ್ದಿರ್ತಕ್ಕಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜಂತರ್ ಮಂತರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಇದ್ದಾಗ ಸುಮಾರು 60,000-70,000 ಜನ ಹೋರಾಟ ಮಾಡಿದ್ರು. ಯಾಕೆ? ಬೀದಿ ಬದಿ ವ್ಯಾಪಾರಿಗಳಿಗೆ ಪೊಲೀಸರ ದೌರ್ಜನ್ಯ, ಅನೇಕರ ದೌರ್ಜನ್ಯ ಇದನ್ನು ಸಹಿಸ್ತಾ ಇರ್ತಕ್ಕಂಥದ್ದು. ಆ ದಿವಸ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತು ರಾಹುಲ್ ಗಾಂಧೀಜಿಯವರು ನಮ್ಮ ಅಸಂಘಟಿತ ಕಾರ್ಮಿಕರ ವಿಭಾಗದ ಸಂಸ್ಥಾಪಕರಾಗಿರ್ತಕ್ಕಂಥ ಅರಬಿ ಸಿಂಗ್ ಜಿ ಅವರು, ಅವ್ರದ್ದು ನ್ಯಾಷನಲ್ ಅಸೋಸಿಯೇಷನ್ ಸ್ಟ್ರೀಟ್ ವೆಂಡರ್ಸ್ ಆಫ್ ಇಂಡಿಯಾ ಅಂತಲೂ ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಏನೋ ಒಂದು ಮಾಡಬೇಕು ಅನ್ನತಕ್ಕಂಥದನ್ನ ಹೇಳಿ ಸುಮಾರು 2004ರಿಂದ 2006ರಲ್ಲಿ ಒಂದು ಫುಡ್ ಆಕ್ಟ್ ಬಂತು ನಮಗೆ. ಬೀದಿ ಬದಿ ವ್ಯಾಪಾರಿ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಆ ದಿವಸ ಪ್ರಧಾನಮಂತ್ರಿ ಆದಾಗ ಫುಡ್ ಆಕ್ಟ್ ಅನ್ನ ಜಾರಿ ತಂದರು. ಅದಾದ ಮೇಲೆ 2009ರಲ್ಲಿ
ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ರಸ್ತೆ ವ್ಯಾಪಾರ ಮಾರಾಟರ ಒಂದು ನೀತಿ ಪಾಲಿಸಿ ಪಾಸ್ ಮಾಡಿದ್ರು. ಅದಾದ ಮೇಲೆ ಮಹಾರಾಷ್ಟ್ರ ಹಾಕರ್ಸ್ ಯೂನಿಯನ್ ಅವರು ಸುಮಾರು ಕೇಸ್ಗಳು ಬಹಳ ಇದ್ದು ಎಲ್ಲ ಅಮಾಯಕರ ಮೇಲೆ ಬೀದಿ ಬದಿ ವ್ಯಾಪಾರ ಕೇಸ್ ಹಾಕಿ ನಾವು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತು. ಆಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದಾಗ ಇವರು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವರು ಇವ್ರನ್ನ ಗುರುತಿಸಬೇಕು ಅನ್ನತಕ್ಕಂಥದ್ದನ್ನ ಹೇಳಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನ ಗುರುತಿಸಿದ್ರು. ಅದೇ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು. ಇವತ್ತು ನಾವೆಲ್ಲ ಊಟ ಮಾಡಬೇಕಾದ್ರೆ 365 ದಿನ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ನೆನೆಸ್ಕೊಂಡು ಊಟ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಯ್ತು, ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯ್ತು, ಮಸೂದಿ ಪಾಸ್ ಆಯ್ತು. ಬಿಲ್ಲು ಅಂದ್ರೆ ಕೆಲವು ಜನ ಗೊತ್ತಿಲ್ಲ, ಅದನ್ನ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಕಾಶ್ಮೀರವನ್ನು ಹೊರತುಪಡಿಸಿ ಆವಾವ ರಾಜ್ಯಕ್ಕೆ ಅನುಗುಣವಾಗಿ ಕಾಯ್ದೆಯನ್ನ ಮಾಡಬೇಕು ಅನ್ನತಕ್ಕಂಥದ್ದನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಬಿಲ್ ಪಾಸ್ ಮಾಡಿ ಕಳಿಸಿದ್ರು. ನಮ್ಮ ಕರ್ನಾಟಕ ಬಂತು. ಕರ್ನಾಟಕ ಬಂದಾಗ ಪ್ರಪ್ರಥಮವಾಗಿ ನಮ್ಮ ನೆಚ್ಚಿನ ನಾಯಕರು, ಧೀಮಂತ ನಾಯಕರು ಸಿದ್ದರಾಮಯ್ಯ ಸಾವರು ಫಸ್ಟ್ ಮುಖ್ಯಮಂತ್ರಿ ಆಗಿದ್ರು. ಸಿದ್ದರಾಮಯ್ಯ ಸಾವರು ಫಸ್ಟ್ ಮುಖ್ಯಮಂತ್ರಿ ಆದಾಗ ಅಧಿಕಾರಿಗಳು ನಮ್ಮ ಫೈಲ್ ಅನ್ನ ಕುಪ್ಪೆ ತೊಟ್ಟಿ ಬಿಸಾಕಿದ್ರು. ನಾನು ಒಂದು ಕಡೆ ವ್ಯಾಪಾರ ಮಾಡಬೇಕು, ಅಂಗಡಿ ಮುಚ್ಚಬೇಕು, ಹೋಗ್ಬೇಕಾಯ್ತು. ಹೋಗಿ ನಾನು ಫೈಲ್ ಅನ್ನ ತಡಕಿದಾಗ ಎಲ್ಲೋ ಮೂಲೆಯಲ್ಲಿ BBMP ಬಿಸಾಕಿದ್ರು. ಆದ ಮೇಲೆ ನಾನು ಸುಪ್ರೀಂ ಕೋರ್ಟ್ಗೆ ಕಂಟೆಂಟ್ ಕೇಸ್ ಫೈಲ್ ಮೂವ್ ಮಾಡಿದಾಗ ಇವರು ಎಲ್ಲ ಅಧಿಕಾರಿಗಳು 277 ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಆ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವೆಲ್ಲ ಮಾಡಿಕೊಟ್ಬಿಟ್ಟಿದ್ದೀವಿ ಅಂತೇಳಿ ಮಾಡಿದ್ರು, ತಪ್ಪು ಮಾಹಿತಿ ಕೊಟ್ಟಿದ್ರು. ಆವಾಗ ನಾವೇನ್ ಮಾಡಿದ್ವಿ, ತಿರ್ಗಾ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಇದನ್ನ ಲೆಟರ್ಗಳನ್ನು ತಲುಪಿಸಿ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಇದು ತಪ್ಪು ಮಾಹಿತಿ ಅಂತ ಹೇಳಿ ಕೊಟ್ಟಾಗ ಪ್ರಪ್ರಥಮವಾಗಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಚುನಾವಣೆಯನ್ನು ಮಾಡಿಸ್ತೆ ನಾನು. ಚುನಾವಣೆ ಅಂದ್ರೆ ಯಾವುದು, ಯಾವ ತರ ಚುನಾವಣೆ ಕೆಲವು ಜನಕ್ಕೆ ಗೊತ್ತಿಲ್ಲ. ನೀವು ಮತದಾನ ಮಾಡಿದ್ರ ಬೀದಿ ಬದಿ ವ್ಯಾಪಾರಿಗಳು. ನಿಮ್ಮ ಮಹಾನಗರ ಪಾಲಿಕೆ, ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಸರ್ಕಾರ ಮಟ್ಟದಲ್ಲಿ ನಿಮಗೆ ಚುನಾವಣೆ ಆಗತ್ತೆ. SC ST ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ, ಜನರಲ್ ಮಹಿಳೆಯರು 3 ಜನ, 2 ಜನರಲ್ ಮತ್ತು ನಮ್ಮ ವಿಶೇಷ ಚೇತನರು 10 ಜನ ಚುನಾವಣೆ ನಿಂತ್ಕೋತಾರೆ. ನಮಗೆ ಹೆಂಗೆ ಕೆಪಾಸಿಟಿ ಇದೆ ಅಂದ್ರೆ, ನಮ್ಮ ಈ ಮಹಾನಗರ ಪಾಲಿಕೆಯಲ್ಲಿ ಯಾರು ಆಯ್ತು ಅಧ್ಯಕ್ಷರಿದ್ದಾರಲ್ಲ ಅದೇ ರೀತಿ ನಮಗೂ ಕೆಪಾಸಿಟಿ ಇದೆ. ಮತ್ತು ಅದೇ ರೀತಿ ಈ ಮುನ್ಸಿಪಾಲಿಟಿಯಲ್ಲಿ ಯಾರು ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದಾರಲ್ಲ ಅದೇ ರೀತಿ ನಮಗೆ ಓಟ್ ಬೀಳ್ತದೆ. ಅದೇ ರೀತಿ ಶಾಸಕರು ಹೆಂಗೆ ಓಟ್ ಬೀಳ್ತದಲ್ಲ ಅದೇ ರೀತಿ ನಮ್ಗೆ ಓಟ್ ಬೀಳ್ತದೆ. ಇದು ಸರ್ಕಾರದ ಮಟ್ಟದ ಚುನಾವಣೆ ಮಾಡ್ತಿದ್ದೀನಿ ನಾನು. ನಮ್ಮ ಜನಾಂಗ, ನಮ್ಮ ವರ್ಗ, ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಇಂಪ್ಲಿಮೆಂಟ್ ಆಗಬೇಕು, ಅವರಿಗೆ ಅನುಕೂಲವಾಗಿ ಈ ಸರ್ಕಾರದ ಯೋಜನೆ ತಲುಪಿಸಬೇಕು ಅಂತ ಹೇಳಿ ನಾವು ಚುನಾವಣೆಯನ್ನು ಮಾಡಿಸಿದ್ದೀವಿ. ನಿಮ್ಮ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 10 ಜನ ಟೌನ್ ರೆಂಡಿ ಕಮಿಟಿ ಸದಸ್ಯರಿದ್ದಾರೆ. ಈಗಾಗಲೇ 8 ಝೋನ್ ಸ್ಯಾಂಕ್ಷನ್ ಆಗಿದೆ. 1.5 ಕೋಟಿ, 1 ಕೋಟಿ 80 ಲಕ್ಷ 90 ಲಕ್ಷ ಹಣವನ್ನು ಸಹ ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದು. ಬೀದಿ ಬದಿ ವ್ಯಾಪಾರಿಗಳಿಗೆ ಫಸ್ಟ್ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯ ಸರ್ ಹತ್ರ ಹೋಗಿ ನಾನೇ ಖುದ್ದಾಗಿ, ಸರ್ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಯೋಜನೆಗಳನ್ನ ಮಾಡಬೇಕು ಅನ್ನತಕ್ಕಂಥದ್ದನ್ನ ಕೇಳಿದಾಗ 10 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿದ್ರು ಫಸ್ಟ್ ಮುಖ್ಯಮಂತ್ರಿ ಆದಾಗ. ಅದಾದ ಮೇಲೆ 10 ಕೋಟಿ ರೂಪಾಯಿ ಏನ್ ಮಾಡಬೇಕು ಅಂದಾಗ ನಮ್ಮ ಮಹಿಳೆಯರಿಗೆ ಕೊಡಬೇಕದ. ಅವಾಗ ಉಮಾಶ್ರೀ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಸಚಿವರಾಗಿದ್ರು. ಆ ಸಮಯದಲ್ಲಿ ಆ ಬೀದಿ ಬದಿ ವ್ಯಾಪಾರಿಗಳು 10,000 ರೂಪಾಯಿ ಫ್ರೀ ಕಟ್ಟಂಗಿಲ್ಲ. ಅದು ಇವತ್ತು ನಮ್ಮ ಸನ್ಮಾನ್ಯ ಶಾಸಕರು ತನ್ವೀರ್ ಶೇಠ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ನಮಗೆಲ್ಲರೂ ತುಂಬಾ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಬೇಕಾಗುತ್ತೆ. ಮತ್ತು ಅದೇ ರೀತಿ ನಮ್ಮ DC ಅಧ್ಯಕ್ಷರು
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೈಸೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆರ್ ಮೂರ್ತಿಯವರು ಅಧ್ಯಕ್ಷರು, ಅವರು ಇವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಸಿದರೆ ಅವ್ರಿಗೂ ಈ ಸ್ವಾಗತವನ್ನು ನಾನು ಬಯಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಅದೇ ರೀತಿ ನಮ್ಮ ಈಶ್ವರ್ ಸರ್ ಜನರಲ್ ಸೆಕ್ರೆಟರಿ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ನಾನು ಬಯಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಶಿವಣ್ಣನವರು ಮತ್ತು ಎಂ ರಸೂಲ್ ಅವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಸೈಯದ್ ಇಕ್ಬಾಲ್ ಅವರು ಬಹಳ ಅವತ್ತು ಆಫೀಸಿಗೆ ಬಂದು, ಇಲ್ಲ ಇವರು ಬೀದಿ ಬದಿ ವ್ಯಾಪಾರಿ, ಇವರ ಶಾಸಕರಿಗೆ ನಮ್ಮ ಅನುಮತಿ ಶಿಫಾರಸು ಲೆಟರ್ ಪಡೆದುಕೊಡ್ತೀವಿ ಸರ್, ಇವರು ಅಧ್ಯಕ್ಷರಾಗಿ ಮಾಡಿ ಅಂತ ಹೇಳಿ ನಮ್ಮ ಕಚೇರಿಗೆ ಬಂದಾಗ ಆಯ್ತು ಸರ್ ಅಂತ ಹೇಳಿ ನಾನು ಸೈಯದ್ ಇಕ್ಬಾಲ್ ಸರ್ ಅವ್ರಿಗೆ ಕಾರ್ಯಕ್ರಮ ಬಂದಿದ್ರೆ ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಕೆ ರಮೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಎಲ್ಲ ಸೆಲ್ಲಿನ ವಿಭಾಗ ಅಂದ್ರೆ SC ಆಗಿರ್ಬೋದು, ST ಆಗಿರ್ಬೋದು, ಸೇವಾದಳ ಆಗಿರ್ಬೋದು, ಮತ್ತು ನಮ್ಮ ಅನೇಕ ಕಾರ್ಮಿಕರ ವಿಭಾಗ ಆಗಿರ್ಬೋದು, ಎಲ್ಲ ಸೆಲ್ ವಿಭಾಗದ ಅಧ್ಯಕ್ಷರುಗಳು ಬಂದಿದ್ರ, ಮುಖಂಡರು ಬಂದಿದ್ರ, ಅವ್ರಿಗೂ ನಾನು ಸ್ವಾಗತವನ್ನು ಬಯಸಲು ಇಷ್ಟಪಡ್ತಾ ಇದ್ದೀನಿ. ಮತ್ತು ಅದೇ ರೀತಿ ನನ್ನ ಪ್ರೀತಿಯ ಹೆಸರು ಬರೆದು ಅದೇ ಸೋಮಶೇಖರ್, ಅದೇ ರೀತಿ ನಮ್ಮ ಈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಎಂ ಕೆ ಸೋಮಶೇಖರ್ ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಅದೇ ರೀತಿ ನನ್ನ ಪ್ರೀತಿಯ ಬೀದಿ ಬದಿ ವ್ಯಾಪಾರಿಗಳು ತಾವುಗಳೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರ, ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಅದೇ ರೀತಿಯ ಮಾಧ್ಯಮದವರು, ದಿನಪತ್ರಿಕೆಯವರು ಬಂದಿದ್ದೀರ, ತಮಗೂ ಸ್ವಾಗತವನ್ನು ಬಯಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಅದೇ ರೀತಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಎಲ್ಲ ಸಂಘಟನೆ ಮುಖಂಡರುಗಳು ಬಂದಿದ್ದೀರ, ಮಹಿಳೆಯರಾಗಿರ್ಬೋದು, ಜೆಂಟ್ಸ್ ಆಗಿರೋ ಅನೇಕರು ಬಂದಿದ್ದೀರ, ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಇಷ್ಟಪಡ್ತಾ ಇದ್ದೀನಿ. ಇವಾಗ ಸಿದ್ದರಾಮಯ್ಯ ಸಾರು 10,000 ರೂಪಾಯಿಯನ್ನ ಆ ದಿವಸ ಬಿಡುಗಡೆ ಮಾಡಿಸ್ತು. 10,000 ರೂಪಾಯಿ ಮಹಿಳೆಯರಿಗೆ ಫ್ರೀ ಸಿಗ್ತಾ ಇದೆ. ನಮ್ಮ ಜಿಲ್ಲಾಧ್ಯಕ್ಷರು ರಸೂಲರವರು ತಾವು ಒಂದು ವರ್ಷಕ್ಕೆ 20 ರಿಂದ 25 ಜನಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ನಮ್ಮ ಶಾಸಕರ ಅನುಗುಣವಾಗಿ ಅವರಿಗೆ 10,000 ರೂಪಾಯಿನ ಫ್ರೀ ಕೊಡ್ತಾರೆ. ಅದನ್ನು ಕೊಡಿಸ್ಬೇಕು ಅಂತ ಈ ವೇದಿಕೆ ಮುಖಾಂತರ ಇಷ್ಟಪಡ್ತಾ ಇದ್ದೀನಿ. ಮತ್ತು ಅದಾದ ಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಹಂತಕ್ಕೆ ಹೋದೋ, ನಾನೇ ಖುದ್ದಾಗಿ ಉಪಮುಖ್ಯಮಂತ್ರಿ ಆಗಿದ್ರು, ಆ ದಿವಸ KPC ಅಧ್ಯಕ್ಷರಾಗಿದ್ರು ನಮ್ಮ ಪರಮೇಶ್ವರ್ ಸಾಹೇಬರು. ಆವಾಗ ನಾನು ಬೇಡ್ಕೊಂಡೆ, ಸರ್ ನಮ್ಮ ಬೀದಿ ಬದಿ ವ್ಯಾಪಾರ ಬಡ್ಡಿ ರಹಿತ ಇಲ್ದಲ್ಲಿ ಕೊಡಬೇಕು ಅನ್ನತಕ್ಕಂಥದ್ದನ್ನ ಹೇಳಿ ಬಡವರು ಬಂಧು ಯೋಜನೆ ನಾನೇ ಮಾಡಿಸಿದ್ದು. ಅವತ್ತು ಐಡಿಯಾ ಕೊಟ್ಟರು ನಾನೇ. ನಮ್ಮ ಮಹಿಳೆಯರಿಗೆ 53,000 ಜನ ಆ ಬೀದಿ ಬದಿ ವ್ಯಾಪಾರ ತಲುಪಿಸ್ಬೇಕು ಅಂತ ಹೇಳಿದಾಗ ಪರಮೇಶ್ವರ್ ಅವರ ಹತ್ರ ಹೋಗಿ ಎಲ್ಲ ಗೈಡ್ಲೈನ್ಸ್ ಎಲ್ಲ ಕೊಟ್ಟು ಅವತ್ತು ನಾನು ಕೊಡ್ತೆ. ಈ BJP ಸರ್ಕಾರ ಬಂದು ಅದು ಬಂದ್ ಅನ್ನು ಮಾಡ್ತು. ಮತ್ತು ಅದಾದ ಮೇಲೆ ನಮ್ಮನ್ನ ಗುರುತಿಸಿಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಬಿಸಿ ಬಿಡಿಸ್ತೋ ನಾವು, ನರೇಂದ್ರ ಮೋದಿ ಅವರಿಗೆ ಗುರುತಿಸಲಿಲ್ಲ. ಆವಾಗ ಏನ್ ಮಾಡ್ದೋ ಅಂದ್ರೆ, ನಾವು ಸುಮಾರು ಫಸ್ಟ್ ಕೋವಿಡ್ ಅಲ್ಲಿ ಕೊಡ್ಲಿಲ್ಲ, ನಮಗೆ ಸೆಕೆಂಡ್ ಕೋವಿಡ್ ಅಲ್ಲಿ ಚಾಟಿ ಬಿಡಿಸ್ತೇವೆ. ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಅಸಂಘಟಿತ ಕಾರ್ಮಿಕರು ಎಷ್ಟು ಜನ ಇದೀವಲ್ಲ, ಅದರಲ್ಲಿ ಫಸ್ಟ್ ವರ್ಗ ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಗೊತ್ತಾಯ್ತು, ಇಷ್ಟು ಜನ ಮತದಾರರಿದ್ದಾರೆ ಅಂತ ಹೇಳಿ ಅವಾಗ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡ್ಲೇಬೇಕು ಅಂತ ಹೇಳಿ ಕೋವಿಡ್ ಸಂಕಷ್ಟದಲ್ಲಿ 10,000 ರೂಪಾಯಿಯನ್ನ ನಾವು ಕೋವಿಡ್ ಸಂಕಷ್ಟದಲ್ಲಿ ಬೀದಿ ಬದಿ ವ್ಯಾಪಾರಿ ಕೊಡಿಸ್ತೇವೆ. ಅದು ಯಾರು ದುಡ್ಡು? ನಿಮ್ಮ ತೆರಿಗೆ ದುಡ್ಡು. ಆದ್ದರಿಂದ 10,000 ರೂಪಾಯಿ ಕಟ್ಟಿದ್ರೆ 20,000, 20,000 ಕಟ್ಟಿದ್ರೆ 50,000, 50,000 ಕಟ್ಟಿದ್ರೆ 2 ಲಕ್ಷ ರೂಪಾಯಿ ನಿಮ್ಗೆ ಹಣ ಸಿಗುತ್ತೆ. ಇವತ್ತು ನಾವು ನಿನ್ನೆ ಜಂತರ್ ಮಂತರ್ಲಿ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡಿದ ನಾವು. ಆದ್ದರಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಜಿಲ್ಲಾಧ್ಯಕ್ಷರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಸ್ವಸಹಾಯ ಗುಂಪನ್ನ ಮಾಡಬೇಕು. ಸ್ವಸಹಾಯ ಗುಂಪು ಬೀದಿ ಬದಿ ವ್ಯಾಪಾರಿಗಳನ್ನ ಮಾಡ್ಬೇಕು ಅಧ್ಯಕ್ಷರೇ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರದಲ್ಲೇ ನಾನೇ ಒಂದು ಫಾರಂ ಹೊಡಿಸಿದ್ದೀನಿ, ಬೇರೆ ಹೊರತುಪಡಿಸಿ
ಆ ಬೀದಿ ಬದಿ ವ್ಯಾಪಾರಿಗಳು ಯಾರಿದ್ದಾರೆ 12 ಜನ ಗ್ರೂಪ್ ಮಾಡಿಕೊಂಡ್ರೆ ಅದರ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿತ ಮಾಡಿಕೊಂಡು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಒಂದು ಫಾರಂ ಕೊಡ್ತಾರೆ. ಆ ಫಾರಂ ಅಲ್ಲಿ 100 ರೂಪಾಯಿ ಸೇವ್ ಮಾಡಿ ಇಟ್ಕೋಬೇಕು. ಅದ್ರ ಬೀದಿ ಬದಿ ವ್ಯಾಪಾರಿಗಳ ಭಾರ ಇಂಪ್ಲಿಮೆಂಟ್ ಇದೆ. ಅದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ 10,000 ಫ್ರೀ ಕೊಡ್ತಾರೆ. 6 ತಿಂಗಳಾದ್ಮೇಲೆ 60,000 ಕೊಡ್ತಾರೆ. 6 ತಿಂಗಳಾದ್ಮೇಲೆ ನಿಮ್ಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಡೇ ನಮ್ಮ ಸ್ಕೀಮ್ದಲ್ಲಿ ನಿಮ್ಮ ವೃತ್ತಿ ಏನು ಮಾಡ್ತಾ ಇದ್ದೀರಾ 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. SC STಗಳಿಗೆ, ಜನರಲ್ಗೆ 60,000 ಕೊಡ್ತಾರೆ. ಇದೆಲ್ಲ ನೀವು ಪಡ್ಕೋಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀರಿ ಬೀದಿ ಬದಿ ವ್ಯಾಪಾರಿಗಳು? ನಾವೆಲ್ಲ ಅಸಂಘಟಿತ ವರ್ಗ ಜನಾಂಗ, ಬೀದಿ ಬದಿ ವ್ಯಾಪಾರಿ ಜನಾಂಗ, ನೀವೆಲ್ಲ ಪಡ್ಕೋಬೇಕು. ಮಹಿಳೆಯರು ಎಷ್ಟು ಜನ ಬಂದಿದ್ದೀರಾ, ನಾಳೆಂದ್ರೆ ನೀವು ಅರ್ಜಿ ಹಾಕ್ಬೇಕಾಗತ್ತೆ. ಮತ್ತು ಅದೇ ರೀತಿ ಮಹಾನಗರ ಪಾಲಿಕೆ, ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಕುಂದುಕೊರತೆ ಕಮಿಟಿ ಮಾಡಿಸಿದ್ದೀವಿ. ಕುಂದುಕೊರತೆ ಕಮಿಟಿಯಿಂದ ನಿವೃತ್ತಿ ನ್ಯಾಯಾಧೀಶರು, ಪೊಲೀಸ್ ಕಮಿಷನರ್ ಮತ್ತು ನಮ್ಮ ಆಯುಕ್ತರು, ನಮ್ಮ TVC 10 ಜನ ಸದಸ್ಯರು ಒಂದು ಟೌನ್ ಡೈನಿಂಗ್ ಕಮಿಟಿಲಿ ನಮ್ಮದೇ ಒಂದು ಕಮಿಟಿ ಇದೆ, ಅದಕ್ಕೆ ಆಫೀಸ್ ಕೊಟ್ಟಿದ್ದಾರೆ. ಮತ್ತು ಇವಾಗ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ 9,500 ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಆ 9,500 ಜನ ಬೀದಿ ಬರೋರಿಗೆ ನಮ್ಮ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ತಗೊಂಡು ಸಂಪೂರ್ಣವಾಗಿ ಎಲ್ಲರೂ ನೀವು ಗುರುತಿಸಿ ಆ ಬೀದಿ ಬದಿ ವ್ಯಾಪಾರ ಡಿಸೆಂಬರ್ಗೆ ಚುನಾವಣೆ ಬರುತ್ತೆ. ನಮ್ಮದು ಬೀದಿ ಬದಿ ವ್ಯಾಪಾರಿಗಳದು ಚುನಾವಣೆ ಬರುತ್ತೆ. ಚುನಾವಣೆ ಅಂದ್ರೆ ಒಬ್ಬ ಮನುಷ್ಯ ಬೀದಿ ಬದಿಯವರ 10 ಓಟ್ ಹಾಕಬೇಕು. ಯಾಕೆ ಹೇಳ್ತಾ ಇದ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನದಲ್ಲಿ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಆಗಿರ್ಬೋದು, ಇವತ್ತು ನಮ್ಮ ಚುನಾವಣೆ ಸರ್ಕಾರ ಮಟ್ಟದಲ್ಲಿ ನಡೆಯೋದು. ನೆಕ್ಸ್ಟ್ ನಾನು ಮಾನ್ಯ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದೀನಿ, DK ಶಿವಕುಮಾರ್ ಜಿ ಅಧ್ಯಕ್ಷರು ಮಾತಾಡಿದ್ದೀನಿ. ನೆಕ್ಸ್ಟ್ ಕರ್ನಾಟಕದಲ್ಲಿ 277 ನಗರ ಸ್ಥಳೀಯ ಸಂಸ್ಥೆ ಇದೆ, ಇವಾಗ 342 ಮಾಡಿದ್ದಾರೆ. ಪ್ರತಿ ಒಂದು ಕಡೆಯಲ್ಲೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಚುನಾವಣೆ ಮಾಡಿಸ್ಬೇಕು ಅಂತ ನಾನೀಗ ಅಧ್ಯಕ್ಷರುಗಳಿಗೆ ಹೇಳಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಟೀಚರ್ಸ್ ಅಲ್ಲಿ ಹೆಂಗೆ ಚುನಾವಣೆ ಆಯ್ತಲ್ಲ, ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಬೀದಿ ಬದಿ ವ್ಯಾಪಾರ ಚುನಾವಣೆ ಆಗುತ್ತೆ ಸರ್ಕಾರ ಮಟ್ಟದಲ್ಲಿ. ಇದನ್ನ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬಲಪಡುತ್ತದೆ. ಅವತ್ತು ರಾಹುಲ್ ಗಾಂಧೀಜಿಯವರು ನನಗೆ ಒಬ್ಬ ಬೀದಿಯಲ್ಲಿ ವ್ಯಾಪಾರ ಮಾಡುವಾಗ ನನ್ನ ಪ್ಲೇಟ್ ಎಲ್ಲ ಕರ್ಸಿದ್ರು. ತಮಿಳುನಾಡಿಂದ ಒಬ್ಬ ಬೀದಿ ಬದಿ ವ್ಯಾಪಾರಿ, ಆಂಧ್ರದಿಂದ, ತೆಲಂಗಾಣದಿಂದ, ಗುಜರಾತಿಂದ, ಮಹಾರಾಷ್ಟ್ರದಿಂದ ನಮ್ಮನ್ನ ಅವರು ಮನೆಗೆ ಕರ್ಕೊಂಡೋಗಿ ಯಾವ ಕುಂದು ಕೊರತೆಗಳನ್ನ ಕೇಳಬೇಕು ಅಂತ ಹೇಳಿ ಕಷ್ಟದಲ್ಲಿ ಅವತ್ತ ಕೇಳಿದ್ರು ರಾಹುಲ್ ಗಾಂಧೀಜಿಯವರು. ಯಾಕೆ ಹೇಳ್ತಾ ಇದ್ದಂದ್ರೆ, ರಾಹುಲ್ ಗಾಂಧೀಜಿಯವರಿಗೆ ಬೀದಿ ಬದಿ ವ್ಯಾಪಾರಿಗಳು ಬಹಳ ಕಾಳಜಿ ಇದೆ. ಅದನ್ನ ಈಗಿನ ಸರ್ಕಾರ ಎಲ್ಲ ಡಬ್ಬು ಹೊಡಿತಾ ಇದೆ. ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಕಾಯ್ದೆ, ಸೋನಿಯಾ ಗಾಂಧಿ ಮೇಡಮ್ ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಯಾವ ರೀತಿ ಬಿಲ್ ಪಾಸ್ ಮಾಡಬೇಕು ಅನ್ನತಕ್ಕಂಥದ್ದು ಮಾಡಿದ್ರು. ರಾಹುಲ್ ಗಾಂಧಿ ಪಡ ತೊಟ್ಟಿ ಸ್ಕೀಮನ್ನು ಇಂಪ್ಲಿಮೆಂಟ್ ಅಂತ ಮಾಡಬೇಕು ಅದ್ರ. ಆಗಿನ ಈಗಿನ ಸರ್ಕಾರ ಬರೀ ಎಲ್ಲ ಚುನಾವಣೆಗೋಸ್ಕರ ಮನೇಲಿ ಇರೋರ್ಗೂ ಲೋನ್ ಕೊಟ್ಟರು, ಬೀದಿ ಬದಿ ವ್ಯಾಪಾರಿಗಳ ಹೆಸರಿನಲ್ಲಿ ಕುಂತಿರೋರ್ಗೂ ಕೊಟ್ಬಿಟ್ರು. ಕೆಲವು ಜನ ನಮ್ಮ ಬೀದಿ ಬದಿ ವ್ಯಾಪಾರ ಹೆಸರಲ್ಲಿ ಸುಮಾರು ಇವತ್ತು 8 ಲಕ್ಷ ಜನ ಬೀದಿ ಬದಿ ವ್ಯಾಪಾರಿಗಳು ಲೋನ್ ತಗೊಂಡಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದನ್ನ ನಮ್ಮ ಜಿಲ್ಲಾಧ್ಯಕ್ಷರು ಮೈಸೂರು ಮಹಾನಗರ ಪಾಲಿಕೆ ಬರೆದಿರ್ತಕ್ಕಂಥ ಮುಂದಿನಿಂದಲೇ ನಮ್ಮ ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗಬೇಕು, ಸಂಘಟನೆ ಆಗಿ ಬಲಪಡಿಸಬೇಕು ಅಂದ್ರೆ ನೀವು ಪ್ರತಿ ಒಂದು ಬ್ಲಾಕ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಆ ಬೀದಿ ಬದಿ ವ್ಯಾಪಾರಿಗಳನ್ನ ಹಾಕಬೇಕು ಅಂತ ನಾನು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಎಣ ಹೊರಕಾದ್ರೆ ಹಿಂದಾದ್ರೂ ಮುಂದಾದ್ರೆ ನನಗೆ ಪ್ರಯೋಜನ ಇಲ್ಲ, ಎಣ ಹೊರದೆ ನಾನು DK ಶಿವಕುಮಾರ್ ಜಿ ಅವರು ರಾತ್ರಿ 12 ಗಂಟೆಗೆ ಕರೆದು ಪೋಸ್ಟ್ ಕೊಟ್ಟಿದ್ದಾರೆ ನನಗೆ. ನಂದು ಸಂಘಟನೆಯಿಂದ ಲಕ್ಷಾಂತರ ಜನ ಇದ್ದಾರೆ. ಮೈಸೂರಲ್ಲೂ ಇದೆ ನಮ್ಮ ಸಂಘಟನೆ, ಚಾಮರಾಜನಗರಲ್ಲೂ ಇದೆ. ನಮ್ದು ಇಡೀ ಸಂಘಟನೆ ಕರ್ನಾಟಕದಲ್ಲಿ ಭಾರತದಲ್ಲೂ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಜನಾಂಗ, ನಮ್ಮ ವರ್ಗ, ನಮ್ಮ ಬೀದಿ ಬದಿ ವ್ಯಾಪಾರ ಒಪ್ಪತ್ತು ಊಟಕ್ಕೋಸ್ಕರ ಅವತ್ತು ದುಡಿಮೆ ಮಾಡ್ತಾ ಇದ್ದಾರಲ್ಲ, ಅವರಿಗೆ ನಾವು ಚಿರುಣೆ ಆಗಬೇಕು. ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧೀಜಿಯವರು ಏನು ನಮ್ಮ ಮೇಲೆ ಭರವಸೆ ಇಟ್ಕೊಂಡು ಅಸಂಘಟಿತ ಕಾರ್ಮಿಕ ಬೀದಿ ಬದಿ ವ್ಯಾಪಾರಿಗಳನ್ನ ಅವತ್ತು ಉದ್ಘಾಟನೆ ಮಾಡಿದ್ರಲ್ಲ, ಅದಕ್ಕೆ ನಾವು ಚುನಾವಣೆ ಆಗಬೇಕು. ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಈ ಕಾಯ್ದೆಯನ್ನು ಬಿಲ್ ಪಾಸ್ ಮಾಡಿದ್ರಲ್ಲ, ಅದಕ್ಕೆ ನಾವು ಚುನಾವಣೆ ಆಗಬೇಕು. DK ಶಿವಕುಮಾರ್ ಜಿ ಅವರು ಈ ಅಧ್ಯಕ್ಷರನ್ನ ಕರ್ನಾಟಕದಲ್ಲಿ ಪ್ರಪ್ರಥಮ ಈ ಭಾರತ ದೇಶದಲ್ಲಿ ನಮ್ಮ ಬೀದಿ ಬದಿ ಹೊಸದಾಗಿ ಸ್ಥಾಪನೆ ಮಾಡಿರೋ ಅಧ್ಯಕ್ಷರು, ಅದಕ್ಕೆ ನಾವು ಚುನಾವಣೆ ಆಗಬೇಕು.
ಮತ್ತು ಅದೇ ರೀತಿ ಇವಾಗ ಎಲ್ಲ ಕಡೆ ಸ್ಟೇಟಲ್ಲೂ ಸಪ್ರೇಟಾಗಿ ಸೆಲ್ ಮಾಡಕ್ಕೆ ಹೊಂಟಿರ್ತಕ್ಕಂಥದ್ದು. ಯಾಕೆ ಹೇಳ್ತಾ ಇದ್ದಾರೆ? ನಾಯಕರು ನಾವು ಕರೆಕ್ಟಾಗಿರ್ಬೇಕು. ನಾಯಕರೇ ನಾವು ಕರೆಕ್ಟಾಗಿಲ್ಲ ಅಂದರೆ ಸಂಘಟನೆ ಮಾಡೋಕ್ಕೆ ಈಸಿ ಇಲ್ಲ. ನಾನು ಯಾರನ್ನೂ ಬಿಟ್ಟಿಲ್ಲ, ಯಡಿಯೂರಪ್ಪನೂ ಬಿಟ್ಟಿಲ್ಲ. ನಾನು ಮುಂಚೆ ದೊಡ್ಡ ಕುಮಾರಸ್ವಾಮಿಯವ್ರನ್ನೂ ಬಿಟ್ಟಿಲ್ಲ. ನಾನು ಬೀದಿ ಬದಿ ವ್ಯಾಪಾರ ಎಲ್ಲಿ ತೊಂದರೆ ಆಗುತ್ತೆ ಅಲ್ಲಿ ನಾನು ಮುಲಾಜಿಲ್ದಂಗ ಹೋರಾಟವನ್ನು ಮಾಡಿದ್ದೀನಿ, ಕೋರ್ಟ್ಗೆ ಹೋಗಿದ್ದೀನಿ, ಗಾಂಜಾ ಪಿಟ್ಟು ಒಳಗಡೆ ಮಾಡಿ ಹಾಕಿದ್ದಾರೆ. ನಾನು ಯಾರನ್ನೂ ಬಿಟ್ಟಿಲ್ಲ. ಯಾಕೆ ಅಂದರೆ ಆ ಕಷ್ಟ ನಮಗೆ ಗೊತ್ತು. ಇವತ್ತು ಮಂಡ್ಯ ನಾಗಮಂಗಲ ನಮ್ಮದು. ನಾನು ಬೀದಿ ವ್ಯಾಪಾರ 30 ವರ್ಷದಿಂದ ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಸಂಘಟನೆ ಕಟ್ಟಿ ರಾಜ್ಯ ಮಟ್ಟದಲ್ಲಿ ಸುತ್ತಿ ಈ ಕೆಲಸವನ್ನು ಮಾಡಿದ್ದೇನೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಏನು ಇವತ್ತು ಜಿಲ್ಲಾಧ್ಯಕ್ಷರಿಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಒಂದು ಕೊಟ್ಟಿದ್ದಾರಲ್ಲ ನಮ್ಮ ಅಧ್ಯಕ್ಷರು, ಅದನ್ನು ನೀವು ಉಳಿಸ್ಕೋಬೇಕು. ಮೈಸೂರು ಮಹಾನಗರ ಪಾಲಿಕೆ ಈ ಚುನಾವಣೆಯಲ್ಲಿ ನೋಡ್ತೀನಿ, ಈ ಚುನಾವಣೆಯಲ್ಲಿ 10 ನೀವು ಗೆಲ್ಲಿಸ್ಬೇಕು. ಮಹಾನಗರ ಪಾಲಿಕೆಯಲ್ಲಿ ಸರ್ಕಾರದ ಚುನಾವಣೆ, ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಲ್ಲ, ಬೇರೆ ಅನೇಕ ಚುನಾವಣೆ ಅಲ್ಲ. ಇದು ಕಾಂಗ್ರೆಸ್ ಪಕ್ಷದ ವತಿಯಿಂದ ನೀವು ನಿಂತ್ಕೊಂಡು ಎಲ್ಲ ನಮ್ಮ ಮಹಾನಗರ ಪಾಲಿಕೆಯಲ್ಲಿ 10 ಜನ ನೀವು ಗೆಲ್ಲಿಸ್ಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ನಿಮಗೆ ಹೇಳಕ್ಕೆ ಎಚ್ಚರಿಕೆ ತಿಳಿಸ್ತಾ ಇದ್ದೀನಿ. ಮತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ನಮಗೆ ನಿಗಮ ಮಂಡಳಿ ಮಾಡ್ತೀನಿ ಅಂತೇಳಿ ರಾಹುಲ್ ಗಾಂಧೀಜಿಯವರು ಎಲೆಕ್ಷನ್ ಮುಂಚಿತವಾಗಿ ನಮಗೆ JP ನಗರದಲ್ಲಿ ರಾಮಲಿಂಗ ಸಾಹೇಬ್ ನೇತೃತ್ವದಲ್ಲಿ DK ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ JP ನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಬರೀ ಬೀದಿ ಬದಿ ವ್ಯಾಪಾರಿಗಳು, ಪೌರ ಕಾರ್ಮಿಕರು. ಅವತ್ತು ರಾಹುಲ್ ಗಾಂಧೀಜಿಯವರು ಹೇಳಿದರೆ ಪ್ರತ್ಯಕ್ಷವಾಗಿ ಇದಕ್ಕೆ ನಿಗಮ ಮಂಡಳಿ ಒಂದು ಮಾಡ್ತೀನಿ ಅಂತ ಹೇಳಿದರೆ, ಇದಕ್ಕೆ 100ಕ್ಕೆ 100 ನಾವು ನೆಕ್ಸ್ಟ್ 50,000 ಜನ ಬರೀ ಬೀದಿ ಬದಿ ವ್ಯಾಪಾರಿಗಳು ಸೇರ್ತಾ ಇದ್ದೀವಿ. ಬರೀ ಬೀದಿ ಬದಿ ವ್ಯಾಪಾರಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ DK ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಕರೆಸಿ ನಮ್ಮ 50,000 ಜನ ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಜನಾಂಗಕ್ಕೆ ಮುಂದಕ್ಕೆ ಒಳ್ಳೇದಾಗಬೇಕು, ವರ್ಗಕ್ಕೆ ಒಳ್ಳೇದಾಗಬೇಕು. ಇಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, SCಗಳು ಜಾಸ್ತಿ ಇದ್ದಾರೆ, STಗಳು ಜಾಸ್ತಿ ಇದ್ದಾರೆ. ಅವತ್ತವ್ರ ಜೀವನ ಮಾಡೋದಕ್ಕೆ ಓದು ಬರ ಗೊತ್ತಿಲ್ಲ. ಇದೆಲ್ಲ ಕೆಲಸ ಮಾಡಬೇಕಾದ್ರೆ ಜಿಲ್ಲಾಧ್ಯಕ್ಷರು ಮಾಡಬೇಕು. ಮತ್ತು ಅದೇ ರೀತಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಕೃಷಿ ಇಲಾಖೆಯಿಂದ 25 ಗಾಡಿ ಕೊಡ್ತಾರೆ. ಈಗ ನಾನು ಮಾನ್ಯ ಸಚಿವರು ಚಲುವರಾಯ ಸ್ವಾಮಿಯವರು ನಮ್ಮ ಫಂಡ್ನಿಂದ 25 ಗಾಡಿಯನ್ನು ವರ್ಷಕ್ಕೆ ಅವರಿಗೆ ಕೊಡ್ತಾರೆ. ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ನಮ್ಮ ಬೆಂಗಳೂರು ನಗರದಲ್ಲಿ DK ಶಿವಕುಮಾರ್ ಜಿಯವರ ಅಧ್ಯಕ್ಷತೆಯಲ್ಲಿ 50 ಕೋಟಿಯನ್ನು ಮೀಸಲಿಡಿಸಿದ್ದೀವಿ. 50 ಕೋಟಿಯಿಂದ ಆ ಗಂಡಸರಿಗೆ 1 ಲಕ್ಷ ಸಬ್ಸಿಡಿ, ಮಹಿಳೆಯರಿಗೆ 1.5 ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ವಿ. ಅವರಿಗೆ 3 ಚಕ್ರ ಗಾಡಿಯನ್ನು ಅವರ ಮೇಲೆ ಈ ವೆಂಡಿಂಗ್ ಝೋನ್ ಅಂತ ಹೇಳಿ ಶುದ್ಧೀಕರಣವಾಗಿ ಗಾಡಿಯನ್ನು ಅದು ಅಲಂಕರಿಸಿ ಅಲ್ಲಲ್ಲಿ ವ್ಯಾಪಾರ ಮಾಡೋಕ್ಕೆ ಅವರಿಗೆ ID ಕಾರ್ಡ್ ಮುಖಾಂತರವಾಗಿ ಅದು ಕೊಡೋಕ್ಕೆ ನಾವು ಬೆಂಗಳೂರು ನಗರದ ಮಾಡಿದ್ದೀವಿ. ಅದೇ ರೀತಿ ನೀವು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ತನ್ವೀರ್ ಸೇಠ್ ಅವರ ಶಾಸಕರ ಅಧ್ಯಕ್ಷತೆಯಲ್ಲಿ ಮತ್ತು ಅನೇಕ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಪ್ರಾರಂಭ ಮಾಡಬೇಕು ಅಂತ ನಾನು ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನಾನು ಇವತ್ತು ಬೀದಿ ಬದಿ ವ್ಯಾಪಾರ ನಾವು ಪೋಸ್ಟಲ್ಲಿ ಇರ್ತೀವೋ ಬಿಡ್ತೀವೋ ಅದು ನೆಕ್ಸ್ಟ್ ಪ್ರಶ್ನೆ. ಇರುವಾಗ ಏನಾರು ಸಾಧನೆ ಹೋಗ್ಬೇಕು, ಇಲ್ಲ ಅಂದರೆ ನಾವು ಹಿಂದೆ ಹೋಗ್ಬಿಡ್ಬೇಕು. ನನ್ನ ಪಾಲಿಸಿನ DK ಶಿವಕುಮಾರ್ ಜಿಯವರು ಅದೇ ಹೇಳಿದ್ದೀನಿ, ಪರಮೇಶ್ವರ್ ಜಿಯವರು ಅಧ್ಯಕ್ಷರು ಅದೇ ಹೇಳಿದ್ದೀನಿ. ನಾವು ರಾಹುಲ್ ಗಾಂಧಿ ಅವರು ಗದಗದಲ್ಲಿ 25,000 ಜನ ಸೇರಿಸ್ಬೇಕು ಅಂತ ನಾವು ಹೋಗಿದ್ದು. ನಮ್ಮ ಯಾರಿಗೆ ಸಲೀಮಾನ್ ಸಾಹೇಬ್ರಿಗೆ ಗೊತ್ತು, ಅವ್ರು ಕೇಳಿ ಹೇಳ್ತಾರೆ, ಅಣ್ಣವ್ರು ಕೇಳಿ ಹೇಳ್ತಾರೆ ಬೇಕಾದ್ರೆ. ಯಾಕೆ ಅವತ್ತು ಕ್ಯಾನ್ಸಲ್ ಆಯಿತು, GT ನಂಬರ್ ಸಿಕ್ತು ನಮ್ಗೆ ಅವತ್ತೇ ನಮ್ಮ ಸಂಘಟನೆ ಸ್ಟ್ರಾಂಗ್ ಆಗಿದೆ. ಬೀದಿ ಬದಿ ವ್ಯಾಪಾರದಿಂದ ಕೇವಲ ತಗೋಬೇಡಿ ಅಧ್ಯಕ್ಷರೇ, ಸ್ಟ್ರಾಂಗ್ ಮಾಡಬೇಕು. ಕೂರು ವ್ಯಾಪಾರಿ, ತಿರುಗು ವ್ಯಾಪಾರಿ, ಸಂತೆ ವ್ಯಾಪಾರಿ, ವಾರದ ವ್ಯಾಪಾರಿ, ದಿನನಿತ್ಯ ವ್ಯಾಪಾರಿ, ಅನೇಕ ಬೀದಿ ಬದಿ ವ್ಯಾಪಾರಿಗಳು ಬರ್ತಾರೆ. ಅವ್ರಿಗೆಲ್ಲ ಗುರುತಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ನೋಂದಾವಣೆ ಮಾಡಿಸ್ಕೊಳ್ಳಿ. BBMP ನಮ್ಮ ಮಹಾನಗರ ಪಾಲಿಕೆ ಬರ್ತಕ್ಕಂಥ ಅನುದಾನಗಳನ್ನು ಕೊಡಿಸಿ ಪ್ರತಿಯೊಬ್ಬರಿಗೆ ಲೈಸೆನ್ಸ್ ಕೊಡಿಸಿ. ಲೈಸೆನ್ಸ್ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಬೀದಿ ವ್ಯಾಪಾರ ಮಾಡಕ್ಕೆ ಬಿಡೋದಿಲ್ಲ ನಿಮ್ಮನ್ನಂತ ನಾನು ವೇದಿಕೆ ಮುಖಾಂತರ ಬಿಟ್ಟು ಬರ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಸಂಪೂರ್ಣವಾಗಿ ನೀವು ಮನೆಯಲ್ಲಿ ಹೂ ಕಟ್ಟರಾಗಿರ್ಬೋದು, ಮತ್ತು ಬಟ್ಟೆ ಮಾರೋರಾಗಿರ್ಬೋದು, ಮತ್ತು ಮನೆಗೆ ಹೂ ಹಾಕರಾಗಿರ್ಬೋದು,
ಪೇಪರ್ ಹಾಕರಾಗಿರ್ಬೋದು, ಅನೇಕರಾಗಿರ್ಬೋದು, ಪ್ರತಿ ಒಬ್ಬರು ನೀವು ನಾಳೆಯಿಂದಲೇ ಯಾರ್ಯಾರು ಲೈಸೆನ್ಸ್ ತಗೊಂಡಿಲ್ವೋ ಅರ್ಜಿಗಳಲ್ಲಿ ಹಾಕಿ ಗುರುತಿಸಬೇಕು ಅಂತ ಹೇಳಿ ನೀವು ಅದನ್ನ ಮಹಾನಗರ ಪಾಲಿಕೆ, ಮೈಸೂರು ಮಹಾನಗರ ಪಾಲಿಕೆ ಗುರುತಿಸಿ ID ಕಾರ್ಡ್ ಅನ್ನು ಪಡ್ಕೊಂಡ್ರೆ ನಿಮ್ಗೆ ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಝೋನ್ ಅಂತ ಮಾಡ್ತಾರೆ. ಅದು ನಿಮ್ಗೆ ಜಾಗ ಕೊಡ್ತಾರೆ. ಮತ್ತು ಸಂಚಾರಿ ವ್ಯಾಪಾರ ಅಂದ್ರೆ ಒಂದು ತಿಳ್ಕೊಳ್ಳಿ, ಕರ್ನಾಟಕದೇ ಆಧಾರ್ ಕಾರ್ಡ್ ಇರಬೇಕು. ಇವಾಗ ನಾವು ಬೆಂಗಳೂರಿನಲ್ಲಿ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಈಗ ಏನಾಗಿದೆ, ಬಿಹಾರಿ, ರಾಜಸ್ಥಾನ್, ಕಲ್ಕತ್ತಾ, ಗುಜರಾತ್ ಎಲ್ಲ ಔಟ್ಸೈಡ್ ಜನ ಆಗ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಹಟ್ಟು ಹೊಡೆದಾಡ್ತಾ ಇದ್ದೀವಿ. ಅವರಿಗೆ ಕೊಡೋದು ಬೇಡಿ. ನೀವು ಮೈಸೂರು ಮಹಾನಗರ ಅದೇ ತರ ಮಾಡಿಸಿದ್ವಿ ನಾವು. ಇಲ್ಲಿ ಕರ್ನಾಟಕದ ಆಧಾರ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಬೇಕು, ಮತದಾರರ ಪಟ್ಟಿ ಇರಬೇಕು, ಮತ್ತು ಅವ್ರದ ದಾಖಲೆ ತಗೊಂಡು ಹೋಗಿ ನೀವು ಅಲ್ಲಿಯನ್ನು ಕೊಟ್ಟರೆ ಅವ್ರಿಗೆ ID ಕಾರ್ಡ್ ಕೊಡ್ತಾರೆ. ಮಹಾನಗರ ಪಾಲಿಕೆಯಿಂದ 10,000, 20,000, 50,000 ಸ್ವಸಹಾಯ ಗುಂಪು ಮಾಡಿಕೊಂಡ್ರೆ 2 ಲಕ್ಷ ರು ಸಬ್ಸಿಡಿ ಸಿಗುತ್ತೆ. ಮತ್ತು ಇವರೇ ಪ್ರತ್ಯಕ್ಷವಾಗಿ ಇವಾಗ ನಾನು ಕಾರ್ಮಿಕ ಸಚಿವರ ಹತ್ರ ಮತ್ತು ಅವ್ರ ಹತ್ರ ನಾನು ಡಿಮ್ಯಾಂಡ್ ಅನ್ನು ಇಟ್ಟು 3 ಮೀಟಿಂಗಲ್ಲಿ ಅಪ್ರೂವ್ ಮಾಡಿಸಿದ್ದೀನಿ. ಬೀದಿ ಬದಿ ವ್ಯಾಪಾರಿಗಳಿಗೆ ನಿಮ್ಮ ಯಾರು ನಿಮಗೆ ಇದು ತೀರೋಗಿರ್ತಕ್ಕಂಥವರಿಗೆ, ಆಕ್ಸಿಡೆಂಟ್ ಆಗಿರ್ತಕ್ಕಂಥವರಿಗೆ ಬೀದಿ ವ್ಯಾಪಾರ ಸೇರಿಸಬೇಕು ಅಂತ ಹೇಳಿ ಇವಾಗ ಸರ್ಕಾರ ನಮಗೆ ಒಂದು ಸಪರೇಟ್ ಆಗಿ ಒಂದು ಕಾರ್ಡ್ ಅನ್ನು ಕೊಡ್ತಾರೆ. ಆ ಕಾರ್ಡ್ ಅನ್ನ ಪ್ರತಿ ಒಂದು ಬೀದಿ ಬದಿ ವ್ಯಾಪಾರ ಗುರುತಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಮಿಕರ ಕಾರ್ಡ್ ಅನ್ನ ಈ ಹೊಸದಾಗಿ ಲಾಂಛನ ಆಗುತ್ತೆ. ಪ್ರತಿಯೊಬ್ಬರು ಕೊಡಿಸ್ಬೇಕು ಅಂತ ನಾನು ಹೇಳಿ ಈ ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ ಇದಾದ ಮೇಲೆ ನೇಕಾರರು ಮತ್ತು ಬೀದಿ ಬದಿ ಕೇಂದ್ರ ಸರ್ಕಾರದ ಅನುದಾನ ಯೋಜನೆಯಲ್ಲಿ ನೇಕಾರರು ಮತ್ತು ಬೀದಿ ಬದಿ ವ್ಯಾಪಾರದಲ್ಲಿ ಕೇಂದ್ರ ಸರ್ಕಾರ ಅನುದಾನದಲ್ಲಿ ನಮಗೆ ಸಪರೇಟ್ ಆಗಿ ಏನು ಈಗ ಸ್ಕೀಮ್ ಕೊಡಬೇಕು. ಇವಾಗ ಕಟ್ಟಡ ಕಾರ್ಮಿಕರಿಗೆ ಯಾವ ರೀತಿ ಇದೆ ಮತ್ತು ಬೇರೆ ಬೇರೆ ಯಾವ ರೀತಿ ಇದೆ ಆ ಥರ ಇದರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದು 2 ಮೀಟಿಂಗ್ ಆಗಿದೆ. ಅದರಲ್ಲೂ ಪ್ರಸ್ತಾವ ಮಾಡಿದ್ದೀನಿ. ಈ ಟೌನ್ ಡೆಂಡಿ ಕಮಿಟಿ ಮುಖಾಂತರ 50 ರೂಪಾಯಿ ಸರ್ಕಾರ ತಗೋತದೆ. ನಾವು ಹೇಳಿದ್ರು ಅವರು 100 ರೂಪಾಯಿ ತಗೊಳ್ಳೋಣ ಬೀದಿ ಬದಿ ವ್ಯಾಪಾರಿಗಳಂತೆ. ನಾನು ಆ ಥರ ತಗೊಳ್ಳೋದು ಬೇಡಿ, ಲೆಕ್ಕ ಸಿಗೋದಿಲ್ಲ. ಸರ್ಕಾರಕ್ಕೆ ನಾನು ಕಾರ್ಮಿಕರ ಸಚಿವರಿಗೂ ಸಹಿತ ತಿಳಿಸಿದ್ದೀನಿ, IAS ಆಫೀಸರ್ಗೂ ತಿಳಿಸಿದ್ದೀನಿ. ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಟೌನ್ ಡೆಂಡಿ ಕಮಿಟಿಯಲ್ಲಿ ಏನು ಬಾಡಿಗೆ ಕಟ್ತಾರಲ್ಲ ಇವರು, ಆ ದುಡ್ಡನ್ನ 50 ರೂಪಾಯಿ ತಗೊಂಡು ಇವರಿಗೆ ಏನು ಫೆಸಿಲಿಟಿ ಬರುತ್ತೆ ಕಾರ್ಮಿಕರಿಗೆ ಆ ಕಾರ್ಡ್ ಮುಖಾಂತರ ಕೊಡಿಸ್ಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಜಿಲ್ಲಾಧ್ಯಕ್ಷರು ತಿಳಿಸ್ತಾ ಇದ್ದೀನಿ ಅಂತ ಹೇಳಿ, ಇವತ್ತು ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೀವೆಲ್ಲ ಸಂಘಟನೆಯಾಗಿ ಸ್ವಸಹಾಯ ಗುಂಪು ಮಾಡ್ಕೊಳ್ಳಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನೋಡಿ, ಅವತ್ತು ರಾಹುಲ್ ಗಾಂಧೀಜಿಯವರು ಆ ದಿವಸಲೇ ಈ ಬೀದಿ ಬದಿ ವ್ಯಾಪಾರ ಗಮನ ಹರಿಸಿದ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ಗಮನ ಹರಿಸಿದ್ರು. ಸೋನಿಯಾ ಗಾಂಧಿ ಮೇಡಮ್ ಅವರು ಗಮನ ಹರಿಸಿದ್ರು. ನೀವು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಮುಂದಿನ ದಿನದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅಲ್ಲಿ ವ್ಯಾಪಾರ ಮಾಡೋಕೆ ಬಿಡೋದಿಲ್ಲ, ಲೈಸೆನ್ಸ್ ಇದ್ದವ್ರು ಮಾತ್ರ ಬಿಡ್ತಾರೆ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ ಮೈಸೂರು ಮಹಾನಗರ ಈ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮೈಸೂರು ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮೂರ್ತಿ ಸಾರ್ ಅವರು ಮತ್ತು ನಮ್ಮ MK ಸೋಮಶೇಖರ್ ಸಾಹೇಬರು ಮತ್ತು ನಮ್ಮ ತನ್ವೀರ್ ಶೇಟ್ ಅವರು ಬರಬೇಕಾಗಿತ್ತು. ಅವರು ಬರ್ಬೋದು. ಆಮೇಲೆ ನೀವು ಭೇಟಿ ಮಾಡಬೇಕು. ತನ್ವೀರ್ ಶೇಟ್ ಅವರು ಭೇಟಿ ಮಾಡಿ 20 ಜನ ಮಹಿಳೆಯರನ್ನ CM ಜೊತೆ ಇದ್ದಾರೆ ಸಾಹೇಬರು ಬರ್ತೀನಿ ಅಂತ ಅವರು ಈ ಮಹಿಳೆಯರು ಗುರುತಿಸಿ ಯಾರು ಲೈಸೆನ್ಸ್ ಹೊಂದಿದಾರೋ ಅವರು ಕರ್ಕೊಂಡೋಗಿ ಮಹಿಳಾ ಮತ್ತು ಮಕ್ಕಳ ಅರ್ಜಿ ಹಾಕಿ ಅವ್ರಿಗೆ 10,000 ರೂಪಾಯಿ ಕೊಡ್ತಾರೆ. ಶಾಸಕರು ಫ್ರೀ, ಅದು ಕೊಟ್ಟಂಗಿಲ್ಲ, ಶಾಸಕರು ಸಹಿ ಆಗಬೇಕು. ಅದನ್ನು ಕೊಡಿಸಿ ಅಂತ ನಾನು ಈ ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ. ಇದೆಲ್ಲ ನೀವು ಮಾಡಬೇಕು ಜಿಲ್ಲಾಧ್ಯಕ್ಷರಾಗಿ. ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು. ಈಗಿನ ನೋಡಿ ಅಂದಾನಿ ಅವರಿಗೆ ಎಲ್ಲ ಬೀದಿ ಬದಿ ವ್ಯಾಪಾರಿಗಳ ನೆನ್ನೆಲ್ಲೂ ಜಂತರ್ ಮಂತಲ್ಲಿ ನಾನು ರಾತ್ರಿ ಬಿಟ್ಟಾಗಲ 10:30 ಡೆಲ್ಲಿಯಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಇಡೀ ಭಾರತ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇವಾಗ ಆಕ್ಟ್ ಇದೆ, ರೂಲ್ಸ್ ಇದೆ, ಸ್ಕೀಮ್ ಇದೆ. ಇದೆಲ್ಲ ನಾವು ಬಡವರ ಪಕ್ಷ, ಕಾಂಗ್ರೆಸ್ಗೆ ನಾವು ಕೈ ಜೋಡಿಸಬೇಕು. ಕಾಂಗ್ರೆಸ್ ಸಂಘಟನೆ ಮಾಡಬೇಕು, ಎಲ್ಲ ಕಮಿಟಿ ಮಾಡಬೇಕು. 32 ಜನ ಅಧ್ಯಕ್ಷರೇ, ಜಿಲ್ಲಾ ಕಮಿಟಿ 32, ಬ್ಲಾಕ್ ಕಮಿಟಿ 32, ವಾರ್ಡ್ ಕಮಿಟಿ 32. ಕಂಪಲ್ಸರಿ ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ಮುಲಾಜಿದಾಗ ತೆಗೆದಾಕ್ಬಿಡ್ತೀನಿ. ನಾನು ಯಾರ್ದು ರೆಕಮೆಂಡ್ ಬೇಕಾಗಿಲ್ಲ. ನನಗೆ ಕೆಲಸ ಮಾಡಬೇಕು, ರಿಪೋರ್ಟನ್ನು ತಗೋಬೇಕು. ನಾನು GC ಚಂದ್ರಶೇಖರ್ಗೂ ಅದೇ ಹೇಳ್ತಾ ಇದ್ದೀನಿ. ನಾನು ಯಾರಿಗೂ ಭಯಪಡಲ್ಲ. ಎಣ ಹೋರಕ್ಕಾದ್ರೆ ಹಿಂದಾದ್ರೆ ಮುಂದಾದ್ರೆ ನನ್ನ ಹಿಂದೆ ಸಂಘಟನೆ ಇದೆ. ನಂದು ಸಂಘಟನೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆ. ನಾವು ಕಾಂಗ್ರೆಸ್ ಪಕ್ಷಿಗೆ ನಮಗೆ ಕೊಟ್ಟಿರ್ತಕ್ಕಂಥ ಅನ್ನ ಯಾರು ಭಿಕ್ಷೆ, ರಾಹುಲ್ ಗಾಂಧೀಜಿಯವರು. ನಮಗೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಯಾರು, ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು. ನಮಗೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಯಾರು, ಅರವಿಂದ್ ಸಿಂಗ್ ಜಿ ಅವರು, DK ಶಿವಕುಮಾರ್, ಸಿದ್ದರಾಮಯ್ಯ. ಅದಕ್ಕೆ ನಾವು ಇದನ್ನ ಮಾಡಬೇಕು. ಮಾಡಿ ನಾವು ನಮ್ಮ ಇವತ್ತು
ಇಡೀ ರಾಜ್ಯದಲ್ಲಿ ನಾವೆಲ್ಲ ಕಳೆದ ಕಮಿಟಿಯನ್ನ ವಾರ್ನಿಂಗ್ ಮಾಡಿದ ಜಿಲ್ಲಾಧ್ಯಕ್ಷರಿಗೆ, ನಿಮ್ಮ ಮಾಡಲ್ವಾ 1 ತಿಂಗಳು 2 ತಿಂಗಳು ಟೈಮ್ಗೆ ಅವಕಾಶ ಕೊಡ್ತೀವಿ, ಮಾಡಿಲ್ವಾ ಮುಲಾಜಿಲ್ಲದೆ ನಾವು ತೆಗೆದಾಕ್ತೀವಿ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು, ಕಾಂಗ್ರೆಸ್ ಕುಗ್ಗಬಾರ್ದು, ಹಿಗ್ಗಬೇಕು. ನಾವು ಅನ್ನ ತಿಂತಾರದು ಕಾಂಗ್ರೆಸ್ ಪಕ್ಷದಂತ ಹೇಳಿ ಎಲ್ಲರಿಗೂ ನಾನು ಇವತ್ತು ಮಾತಾಡೋಕೆ ಅವಕಾಶ ಕೊಟ್ಟಂತ ನನ್ನ ಪ್ರೀತಿಯ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ವಿಭಾಗದ ಅಧ್ಯಕ್ಷರುಗಳು, ಸಮಿತಿ ಪದಾಧಿಕಾರಿಗಳಿಗೂ, ಜಿಲ್ಲಾಧ್ಯಕ್ಷರುಗಳು, ಮಾಜಿ ಶಾಸಕರಾಗಿರ್ತಕ್ಕಂಥ ಸೋಮಶೇಖರ್ ಅಣ್ಣವರಿಗೂ ಮತ್ತು ತನ್ವೀರ್ ಶೇಖ್ ಸಾಹೇಬರಿಗೂ, ಮಾಧ್ಯಮದವರಿಗೂ, ನನ್ನ ಪ್ರೀತಿಯ ಎಲ್ಲ ಜನಾಂಗದ ಬೀದಿ ಬದಿ ವ್ಯಾಪಾರಿಗಳಿಗೂ ಎಲ್ಲರಿಗೂ ಶುಭವಾಗಲಿ, ಶುಭ ನುಡಿ. ಜೈ ಕಾಂಗ್ರೆಸ್ ಮಾತಕ್ಕೆ. ಜೋರ ಕೂಗ್ಬೇಕು, ಊಟ ಮಾಡಿಲ್ಲ ಅಂದ್ರೆ ಊಟ ತರಿಸ್ಕೊಡ್ತಾರೆ. ಒಂದು ಜೋರ ಕೂಗಿ. ಕಾಂಗ್ರೆಸ್ ಪಕ್ಷಕ್ಕೆ, ರಾಹುಲ್ ಗಾಂಧಿಗೆ, ಮಲ್ಲಿಕಾರ್ಜುನ್ ಸಾಹೇಬರಿಗೆ, ಸೋನಿಯಾ ಗಾಂಧಿ ಮೇಡಮ್ಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಜಿಗೆ ತುಂಬಾ ಧನ್ಯವಾದ. ಮಲ್ಲಿಕಾರ್ಜುನ್ ಸಾಹೇಬರಿಗೆ ಎಲ್ಲರೂ ಶುಭವಾಗಲಿ. ಆಮೇಲೆ ಎಲ್ಲರೂ ಒಂದಾಗಿ ಕೈ ಜೋಡಿಸಿ ಎಲ್ಲರೂ ಹೋಗ್ಬೇಕು. ಯಾರು ಮುಂದೆ ಹೋಗುವಾಗ ಕಾಲಿಗೆ ಕೆಲಸ ಮಾಡಬೇಡಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬೆನ್ ತಟ್ಟ